ಮುಂಚೆ ಎಲ್ಲ ಪ್ರೆಗ್ನೆನ್ಸೀಸ್ ತುಂಬ ನ್ಯಾಚುರಲ್ ಆಗೇ ಆಗ್ತಾಯಿತ್ತು, ಈಗಲೂ ಆಗುತ್ತೆ, ಇಲ್ಲ ಅಂತಲ್ಲ. ಇನ್ಫರ್ಟಿಲಿಟಿ ಸಮಸ್ಯೆ ಇಷ್ಟಿರಲಿಲ್ಲ. ಯಾವಾಗಲೇ ಇಷ್ಟೊಂದು ಜಾಸ್ತಿ ಆಗ್ತಾ ಇರೋದು ಈಗ ನಾವು ಮುಂಚೆ ಎಲ್ಲ ಯಾವಾಗ ಮದುವೆ ಮಾಡ್ತಾಯಿದ್ರು ಹೆಣ್ಮಕ್ಳಿಗೆ ಬೇಗ ಮಾಡ್ತಾಯಿದ್ರು. ಈಗ ದೇ ಆರ್ ಆಲ್ ಕ್ಯಾರಿಯರ್ ಓರಿಯೆಂಟೆಡ್. ವೆನ್ ದೆ ಟಚ್ 30 ದ ಫರ್ಟಿಲಿಟಿ ಡಿಕ್ಲೈನ್ ಬಿಗಿನ್ಸ್. ವಾಟ್ ಈಸ್ ಹೆಲ್ದಿ ಲೈಫ್ ಸ್ಟೈಲ್? ರೆಗ್ಯುಲರ್ ಎಕ್ಸಸೈಸ್ ಆ್ಯಂಡ್ ಮೈಂಡಿಂಗ್ ಯುವರ್ ಡಯಟ್. ಎಷ್ಟು ಜನ ಹೆಣ್ಮಕ್ಳು ಕೂಡ ಈಗ ಸ್ಮೋಕ್ ಮಾಡ್ತಾರೆ, ಇಟ್ಸ್ ಕ್ವೈಟ್ ಕಾಮನ್. ಬಟ್ ಸ್ಮೋಕಿಂಗ್ ತುಂಬ ಡ್ರಾಸ್ಟಿಕ್ಕಾಗಿ ಅಫೆಕ್ಟ್ ಮಾಡುತ್ತೆ ಫರ್ಟಿಲಿಟಿ. ಆ್ಯಂಡ್ ವಿ ಮೇ ಥಿಂಕ್ ಕಾಫಿ ಏನು ಬಿಡು ಇಟ್ಸ್ ಓಕೆ ಅಂತ. ಈವನ್ ಕಾಫಿ ಕ್ಯಾನ್ ಅಫೆಕ್ಟ್ ಫರ್ಟಿಲಿಟಿ ಆರ್ ದ ಮೊಬೈಲ್ ಯೂಸೇಜ್. ಯಾ, ಅಮೇಝಿಂಗ್ ಫ್ಯಾಕ್ಟ್ ಅಬೌಟ್ ಎಗ್ ಅಂದರೆ ಇಟ್ ಇಸ್ ದ ಲಾರ್ಜೆಸ್ಟ್ ಸೆಲ್ ಇನ್ ದ ಹ್ಯೂಮನ್ ಬಾಡಿ. ಆ್ಯಂಡ್ ಸ್ಪರ್ಮ್, ಅಗೇನ್ ದ ಅಮೇಝಿಂಗ್ ಫ್ಯಾಕ್ಟ್ ಇಸ್ ಇಟ್ ಇಸ್ ದ ಸ್ಮಾಲೆಸ್ಟ್ ಸೆಲ್ ಇನ್ ದ ಹ್ಯೂಮನ್ ಬಾಡಿ. The largest and the smallest coming together Yes. to create a new life. What's your thought about period sex? ಒಂದು, ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ. IVF ಇದು ಬರೀ ಕಪಲ್ಸ್ಗಾ ಹೂ ಕಾಂಟ್ ಕನ್ಸೀವ್ ನ್ಯಾಚುರಲಿ. ಅಕಾರ್ಡಿಂಗ್ ಟು ದ ಆ್ಯಕ್ಟ್ 2021 ಸಿಕ್ಕಿದವರೆಲ್ಲ IVF ಟ್ರೀಟ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಫಾರ್ ಅ ವುಮನ್ ಹೂ ಇಸ್ PCO, ಎಸ್ಪೆಷಲಿ ಫಾರ್ ವಿಮೆನ್ ಹೂ ಹ್ಯಾವ್ ದ ಟೆಂಡೆನ್ಸಿ ಟು ಪುಟ್ ಆನ್ ವೆಯ್ಟ್. ಯು ಹ್ಯಾವ್ ಟು ಲೂಸ್ ವೆಯ್ಟ್, ಯು ಹ್ಯಾವ್ ಟು ಬಿ ಫಿಟ್. ದರ್ ಇಸ್ ನೋ ಎಕ್ಸ್ಕ್ಯೂಸ್. ನಂಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ನನಗೆ ಅದಕ್ಕೆ ದಪ್ಪ ಆಗಿದ್ದೀನಿ. ನೋ. ಸ್ಟಾರ್ಟಿಂಗ್ ನಾನು ಹೇಳಿದೆ, ಈಗ ಹಳೆ ಕಾಲದ ಪಪಾಯ ಪೈನಾಪಲ್ಗಳೆಲ್ಲ ಮಿಸ್ಕ್ಯಾರೇಜ್ ಅಂತ, ಇದು ಇವತ್ತಿಗೂ ವಿಲನ್ನ ಅಥವಾ ಇಸ್ ಇಟ್ ದಟ್ಸ್ ಅ ಮಿತ್. ಹಾಗಾದರೆ ಎಷ್ಟು ಜನ ಇವಾಗ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ಬರ್ತಾರಲ್ಲ ಅವ್ರಿಗೆಲ್ಲ ಪಪಾಯ ಕೊಟ್ಟೆ ಅಬಾರ್ಷನ್ಸ್ ಮಾಡಿಸ್ಬೋದಾ? ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.